ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಬ್ಯಾಕ್ ಟು ಬೇಸಿಕ್ ಅನ್ನೋ ಸೀರೀಸ್ ಅಲ್ಲಿ ಈ ಕಾನ್ಸೆಪ್ಟ್ ಜೊತೆ ಇದೆ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಾವು ಡ್ರಾ ಮಾಡಬೇಕಾದ್ರೆ ಸ್ವಲ್ಪ ಕಾಂಪೊನೆಂಟ್ಸ್ ನಾವು ಯೂಸ್ ಮಾಡ್ತೀವಲ್ವಾ, ಆ ಕಾಂಪೊನೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡುತ್ತೇವೆ. ಓಕೆ, ನಾವು ಆಕ್ಚುಲ್ ಆಗಿ ಇರೋ ಡಿವೈಸ್ ನ ಯೂಸ್ ಮಾಡಲ್ಲ, ಬಟ್ ಸಿಂಬಲ್ ಆಫ್ ದ ಡಿವೈಸಸ್ ಯೂಸ್ ಮಾಡ್ತೀವಿ. ಓಕೆ, ಅದರಿಂದ ಈ ಕಾಂಪೊನೆಂಟ್ಸ್ ಮತ್ತೆ ಅದರ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅದನ್ನ ತಿಳ್ಕೊಳ್ಳೇಬೇಕಾದ ಪರಿಸ್ಥಿತಿ ನಿಮಗೆ ಇದ್ದೇ ಇರುತ್ತೆ. ಓಕೆ, ವಿತೌಟ್ ನೋವಿಂಗ್ ಹೌ ಇಟ್ ಡಸ್ ಇಟ್ ವರ್ಕ್ಸ್ ಅಂತಂದ್ರೆ ನಿಮ್ಗೆ ಪ್ರಾಸೆಸ್ ಗೊತ್ತಾಗಲ್ಲ. ಓಕೆ, ಸೊ ಅದರಿಂದ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಕಾನ್ಸೆಪ್ಟ್. ಮೊದಲಿಗೆ ನೋಡೋಣ. ಇಲ್ಲಿ ನೋಡಬಹುದು ಸೀರಿಯಲ್ ನಂಬರ್ ಇದೆ. ಥರ್ಡ್ ಪಾಯಿಂಟ್, ದ ಕಾಂಪೊನೆಂಟ್ಸ್ ಆರ್ ಸಿಂಬಲ್ಸ್. ಫಸ್ಟ್ ಒನ್ಗೆ ನೀವು ನೋಡಬಹುದು ಎಲೆಕ್ಟ್ರಿಕ್ ಸೆಲ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಸೆಲ್ ಅಂತಂದ್ರೇನು? ಇಟ್ ಇಸ್ ದ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಅ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಎಲ್ಲಿ ಬೋತ್ ಸೆಲ್ ಆಸ್ ವೆಲ್ ಆಸ್ ಅ ಬ್ಯಾಟರಿ. ಸಮ್ ಟೈಮ್ಸ್ ನಾವು ಸರ್ಕ್ಯೂಟ್ ಅಲ್ಲಿ ಸೆಲ್ ಕನೆಕ್ಟ್ ಮಾಡ್ತೀವಿ, ಸಮ್ ಟೈಮ್ಸ್ ನಾವು ಬ್ಯಾಟರಿ ಅಂತ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಹಾಗಿತ್ತಂದ್ರೆ okay, cell or battery is nothing but the device which converts chemical energy to electrical energy. ಅದನ್ನ ಸರ್ಕ್ಯೂಟ್ ಅಲ್ಲಿ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದಾದ್ರೆ ಇಲ್ಲಿ ನೋಡಬಹುದು ಪ್ಲಸ್ ಮೈನಸ್. ಇಲ್ಲಿ ನೋಡಿ, ಒಂದ್ ಕಡೆ ಲೆಂತ್ ಜಾಸ್ತಿ ಇದೆ, ಹೈಟ್. ಓಕೆ, ಮತ್ತೊಂದ್ ಕಡೆ ಹೈಟ್ ಕಮ್ಮಿ ಇದೆ. ಸೊ ಹೈಟ್ ಯಾವ್ದು ಜಾಸ್ತಿ ಇರುತ್ತಲ್ಲ ಅದನ್ನ ಹೈ ಪೊಟೆನ್ಶಿಯಲ್ ಅಂತ ಕರಿತೀವಿ. ಯಾವ್ದು ಕಮ್ಮಿ ಹೈಟ್ ಅಲ್ಲಿ ಇರುತ್ತಲ್ಲ ಅದನ್ನ ಲೋ ಪೊಟೆನ್ಶಿಯಲ್ ಅಂತ ಕರಿತೀವಿ. ಹಾಗಿತ್ತಂದ್ರೆ ಎರಡು ಈ ತರ ಇದ್ರೆ ಅದನ್ನ ಸೆಲ್ ಅಂತ ಕರಿತೀವಿ. ಓಕೆ, ಇಲ್ಲಿ ಹೈ ಪೊಟೆನ್ಶಿಯಲ್ ಅಂಡ್ ಲೋ ಪೊಟೆನ್ಶಿಯಲ್ ಇದೆ, ಅದನ್ನ ಸೆಲ್ ಸಿಂಬಲ್ ಆಗಿ ಯೂಸ್ ಮಾಡ್ತೀವಿ. ಹಾಗಿತ್ತಂದ್ರೆ ಸಮ್ ಟೈಮ್ಸ್ ವಿಲ್ ಬಿ ಸೇಯಿಂಗ್ ಮಲ್ಟಿಪಲ್ ದಿಸ್ ಒನ್. ಓಕೆ, ಇಲ್ಲಿ ನೋಡಿ, ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ ನೋಡಿ. ಈ ಕಡೆ ಪ್ಲಸ್, ಈ ಕಡೆ ಮೈನಸ್ ಇದೆ. ಹಾಗಿತ್ತಂದ್ರೆ ಈ ಸೆಲ್ ನೇ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಯಾವಾಗ ಸೆಲ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವೋ, ಮೋರ್ ದನ್ 2 ಅಥವಾ ಮೋರ್ ದನ್ 1 ಅಂತ ಹೇಳ್ಬೋದು, ಆವಾಗ ನಾವು ಸೆಲ್ ಅಂತ ಕರೆಯಲ್ಲ, ಅದನ್ನ ಬ್ಯಾಟರಿ ಅಂತ ಕರಿತೀವಿ. ಹಾಗಿತ್ತಂದ್ರೆ ಅದನ್ನ ಸರ್ಕ್ಯೂಟ್ ಅಲ್ಲಿ ಯಾವ ತರ ತೋರಿಸಬಹುದು ಅಂತಂದ್ರೆ ಈ ತರ ತೋರಿಸಬಹುದು. ಓಕೆ, ಮಲ್ಟಿಪಲ್ ನೋಡಿ, 1 ಸೆಲ್, 2 ಸೆಲ್, 3 ಸೆಲ್. ಹಾಗಿತ್ತಂದ್ರೆ ಇಲ್ಲಿ ಮೂರ್ ಸೆಲ್ ಕನೆಕ್ಟ್ ಮಾಡಿದ್ದಾರೆ, ಅದರಿಂದ ಇದನ್ನ ಬ್ಯಾಟರಿ ಅಂತ ಕರಿತೀವಿ. ಇಲ್ಲೂ ಸಹಿತ ಸೇಮ್, ಯಾವಾಗ ಈ ಲೆಂತ್ ಅಥವಾ ಹೈಟ್ ಜಾಸ್ತಿ ಇರುತ್ತೋ ಆ ಸೈಡ್ ನ ನಾವು ಹೈ ಪೊಟೆನ್ಶಿಯಲ್ ಅಂತ ಕರಿತೀವಿ. ಯಾವ ಸೈಡ್ ಕಮ್ಮಿ ಹೈಟ್ ಇರುತ್ತೋ ಅದನ್ನ ಲೋ ಪೊಟೆನ್ಶಿಯಲ್ ಅಂತ ಕರಿತೀವಿ. ಇಲ್ಲಿ ನೋಡಬಹುದು ಹೈ ಪೊಟೆನ್ಶಿಯಲ್ ಅಂಡ್ ಲೋ ಪೊಟೆನ್ಶಿಯಲ್. ಅಗೇನ್ ಲೋ ಪೊಟೆನ್ಶಿಯಲ್ ಇಸ್ ಕನೆಕ್ಟೆಡ್ ಟು ಹೈ ಪೊಟೆನ್ಶಿಯಲ್, ದೆನ್ ಲೋ ಪೊಟೆನ್ಶಿಯಲ್ ಕನೆಕ್ಟೆಡ್ ಟು ಹೈ ಪೊಟೆನ್ಶಿಯಲ್. ಈ ತರ ಕನೆಕ್ಟ್ ಮಾಡೋದ್ರಿಂದ ಈ ಕಾಂಬಿನೇಷನ್ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ನಾವು ಇಲ್ಲಿ ನಮಗೆ ಸೆಲ್ ಬಗ್ಗೆ ಆಯ್ತು ಮತ್ತೆ ಬ್ಯಾಟರಿ ಬಗ್ಗೆ ಆಯ್ತು. ನೆಕ್ಸ್ಟ್ ಯಾವುದು? ಡನ್. ಎಲೆಕ್ಟ್ರಿಕ್ ಸೆಲ್, ಎಲೆಕ್ಟ್ರಿಕ್ ಬ್ಯಾಟರಿ, ಈ ಎರಡು ಗೊತ್ತಾಯ್ತಲ್ಲ. ಡಿವೈಸ್ ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ನೆಕ್ಸ್ಟ್ ಒನ್, ಪ್ಲಗ್ ಕೀ. ಇಲ್ಲಿ ಎರಡು ಪ್ಲಗ್ ಕೀ ಇದೆ. ಇಲ್ಲಿ ಪ್ಲಗ್ ಕೀ ಅಂತಂದ್ರೆ ಇದು ಬ್ರಿಡ್ಜ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಬ್ರಿಡ್ಜ್ ಆಗಿ ಆಕ್ಟ್ ಮಾಡುತ್ತೆ. ಹೇಗೆ ಅಂತೀರಾ? ಯಾವಾಗ ಈ ಪ್ಲಗ್ ಕೀ ಅನ್ನೋದು, ಓಕೆ ಫಸ್ಟ್ ಸಿಂಬಲ್ ನೋಡೋಣ. ನೋಡಿ, ಪ್ಲಗ್ ಕೀ ಈ ತರ ಪ್ರೆಸೆಂಟ್ ಮಾಡ್ತೀವಿ. ಎರಡು ಬ್ರಾಕೆಟ್, ಆ ಕಡೆಯಿಂದ ಎರಡು ಲೈನ್ ಹೋಗಿರುತ್ತೆ ಈ ತರ. ಓಕೆ, ಬ್ರಾಕೆಟ್, ಎರಡು ಲೈನ್ ಆ ಕಡೆಯಿಂದ ಈ ಕಡೆಯಿಂದ ಹೋಗಿರುತ್ತೆ. ಯಾವಾಗ ಈ ಮಧ್ಯದಲ್ಲಿ ಡಾಟ್ ಇರಲ್ವೋ, ಓಕೆ, ಅದನ್ನ ಈ ಎರಡು ಕೀನೆ ಪ್ಲಗ್ ಕೀನೆ, ಬಟ್ ಇದು ಯಾವಾಗ ಡಾಟ್ ಇನ್ಸೈಡ್ ಡಾಟ್ ಇರಲ್ಲ ಅಂತಂದ್ರೆ, ಈ ತರ ಡಾಟ್ ಇಲ್ಲ ಅಂತಂದ್ರೆ ಓಕೆ, ಅದನ್ನ ಓಪನ್ ಪ್ಲಗ್ ಕೀ ಅಂತ ಕರಿತೀವಿ. ಅದನ್ನ ನಾವು ಸ್ವಿಚ್ ಈಸ್ ಓಪನ್ ಅಂತ ಕರಿತೀವಿ. ಅದನ್ನೇ ರಿಮೂವ್ ಮಾಡಿದ್ರೆ ಅದು ಇದು ಸ್ವಿಚ್ ಈಸ್ ಓಪನ್. ಇವಾಗ ಇಲ್ಲಿ ಡಾಟ್ ಇದೆಯಲ್ಲ ಮಧ್ಯದಲ್ಲಿ, ಅದನ್ನ ನಾವು ಪ್ಲಗ್ ಕೀ ಅಂತಾನೆ ಕರಿತೀವಿ. ಬಟ್ ಹೇಗಿದೆ ಅಂದ್ರೆ ಕ್ಲೋಸ್ ಆಗಿದೆ. ಓಕೆ, ಬಟನ್ ಇವಾಗ ನಾವು ಸ್ವಿಚ್ ಹಾಕ್ತಿವಲ್ಲ, ಓಕೆ, ಸ್ವಿಚ್ ಆನ್ ಅಂತಂದ್ರೆ ಈ ತರ ಸರ್ಕ್ಯೂಟ್ ಸಿಂಬಲ್ ಇರುತ್ತೆ. ಯಾವಾಗ ನಾವು ಸ್ವಿಚ್ ಆಫ್ ಮಾಡಿರ್ತೀವಲ್ಲ, ಸರ್ಕ್ಯೂಟ್ ಸಿಂಬಲ್ ಈ ತರ ಯೂಸ್ ಮಾಡ್ತೀವಿ. ಡನ್. ಓಕೆ, ನಾವು ಇಲ್ಲಿ ವಿ ಆರ್ ಡನ್ ವಿತ್ ಎಲೆಕ್ಟ್ರಿಕ್ ಸೆಲ್, ಬ್ಯಾಟರಿ, ಪ್ಲಗ್ ಕೀ. ಸ್ವಿಚ್ ಈಸ್ ಓಪನ್, ದೆನ್ ಸ್ವಿಚ್ ಇಸ್ ಕ್ಲೋಸ್. ಸ್ವಿಚ್ ಈಸ್ ಓಪನ್ ಅಂತಂದ್ರೆ ಇಲ್ಲಿ ಮಧ್ಯದಲ್ಲಿ ಡಾಟ್ ಇರಲ್ಲ, ಆವಾಗ ಕರೆಂಟ್ ಫ್ಲೋ ಆಗಲ್ಲ. ಓಕೆ, ಸೊ ಕರೆಂಟ್ ಯಾಕೆ ಫ್ಲೋ ಆಗಲ್ಲ? ಇಟ್ ಆಕ್ಟ್ಸ್ ಆಸ್ ಎ ಓಪನ್ ಸರ್ಕ್ಯೂಟ್. ಬ್ರಿಡ್ಜ್ ಕ್ಲೋಸ್ ಆಗಿರಲ್ಲ, ಓಪನ್ ಆಗಿದೆ. ಓಪನ್ ಆಗಿದ್ದಾಗ
ಜಂಪ್ ಮಾಡಬಹುದು, ಬಟ್ ಇಲ್ಲಿ ಕರೆಂಟ್ ಇರೋದ್ರಿಂದ ಜಂಪ್ ಮಾಡಕ್ ಸಾಧ್ಯ ಇಲ್ಲ. ಓಕೆ, ಅವಾಗ ಏನಾಗುತ್ತೆ, ಕರೆಂಟ್ ಡು ನಾಟ್ ಫ್ಲೋ ಥ್ರೂ ದಟ್ ಪರ್ಟಿಕ್ಯುಲರ್ ಪಾತ್. ಯಾವಾಗ ಈ ಪ್ಲಕ್ಕಿನ ಕ್ಲೋಸ್ ಮಾಡ್ತೀವಿ ಅಂದ್ರೆ ಡಾಟ್ ನ ಯೂಸ್ ಮಾಡ್ತೀವಲ್ಲ, ಆವಾಗ ನಾವು ಅದನ್ನ ಕ್ಲೋಸ್ಡ್ ಸರ್ಕ್ಯೂಟ್ ಅಥವಾ ಕ್ಲೋಸ್ಡ್ ಪಾತ್ ಅಂತ ಕರಿತೀವಿ. ಸ್ವಿಚ್ ಈಸ್ ಕ್ಲೋಸ್ಡ್ ಅಂತ ಹೇಳ್ಬೋದು. ಆವಾಗ ದ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಪಾತ್. ಓಕೆ, ಸೊ ನೆಕ್ಸ್ಟ್ ಯಾವ್ದಿದು, ವೈರ್. ಈ ವೈರ್ ಅಲ್ಲಿ, ಈ ವೈರ್ ನಥಿಂಗ್ ಬಟ್ ಅ ಪಾತ್. ಓಕೆ, ಇವಾಗ ನಮಗೆ ರೋಡ್ ಯಾವ ತರ ಇರುತ್ತಲ್ಲ, ಇವಾಗ ಟ್ರಾವೆಲ್ ಮಾಡ್ಬೇಕಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡ್ಬೇಕಂದ್ರೆ ನಮ್ಗೆ ಯಾವ ತರ ರೋಡ್ ಇರುತ್ತೋ, ಈ ಕರೆಂಟ್ಗೂ ಸಹಿತ ಇದು ಒಂದು ರೋಡ್ ತರ. ಓಕೆ, ವೈರ್ ಅನ್ನೋದು ಒಂದು ರೋಡ್ ತರ. ಓಕೆ, ಆವಾಗ ನಾವು ರೋಡ್ ನ ಕನ್ಸಿಡರ್ ಮಾಡಿದ್ರೆ, ಇವಾಗ ನೋಡಿ ವೈರ್ ಜಾಯಿಂಟ್, ಇಲ್ಲಿ ನೋಡಿ ಎರಡು ರೋಡ್ ಇದೆ, ಒಂದು ಈ ತರ ಹೋಗ್ತಿದೆ, ಇನ್ನೊಂದು ಈ ತರ ಹೋಗ್ತಿದೆ. ಇದು ಏನಾದ್ರೂ ಈ ತರ ಡಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಈ ಎರಡು ರೋಡ್ ಕೂಡ್ಕೊಂಡಿದೆ ಅಂತ, ಅಂದ್ರೆ ಎರಡು ವೈರ್ಗಳು ಕನೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಎರಡು ವೈರ್ ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇದನ್ನ ವೈರ್ ಜಾಯಿಂಟ್ ಅಂತ ಕರೀತಾರೆ. ಮತ್ತೆ ಸೆಕೆಂಡ್ ಕೇಸ್ ನೋಡಬಹುದು, ವೈರ್ಸ್ ಕ್ರಾಸಿಂಗ್ ವಿತೌಟ್ ಜಾಯಿನಿಂಗ್. ಅದನ್ನ ಯಾವ ತರ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ನೋಡಿ ಜಂಪ್ ತೋರಿಸ್ತಾ ಇದಾರೆ, ಈ ತರ ಜಂಪ್. ಯಾವ ತರ ಈ ಜಂಪ್ ಯಾವ ತರ ಇಮ್ಯಾಜಿನೇಷನ್ ಮಾಡ್ಕೋಬಹುದು, ಇದು ಸಹಿತ ಪಾತ್ ತಾನೆ, ಕರೆಂಟ್ ಪಾತ್ ಇದೆ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಫ್ಲೈಓವರ್ಸ್ ನೋಡಿರ್ತೀರಾ, ಕೆಳಗಡೆ ಒಂದು ರೋಡ್ ಹೋಗ್ತಿರತ್ತೆ, ಮೇಲ್ಗಡೆಯಿಂದ ಇನ್ನೊಂದು ರೋಡ್ ಹೋಗ್ತಾ ಇರತ್ತೆ, ಆ ತರ ಮೀನಿಂಗ್. ಓಕೆ, ಜಂಪಿಂಗ್ ಅಂತಂದ್ರೆ ಆ ತರ ಫ್ಲೈಓವರ್ ತರ. ಸೊ ಫ್ಲೈಓವರ್ ಮೇಲೆ ಹೋಗ್ಬೇಕಾದ್ರೆ ಯಾವುದೇ ತರ ಆಕ್ಸಿಡೆಂಟ್ ಆಗಲ್ಲ. ಸೊ ಇನ್ ದ ಸೇಮ್ ವೇ ಇಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಅಂದ್ರೆ ಕರೆಂಟ್ ಮೂವ್ಮೆಂಟ್. ಓಕೆ, ಕರೆಂಟ್ ಮೇಲ್ಗಡೆಯಿಂದ ಪಾಸ್ ಆಗ್ತಿರತ್ತೆ, ಇದರಿಂದ ಯಾವುದೇ ಕನೆಕ್ಷನ್ ಇರಲ್ಲ. ಓಕೆ, ಸೊ ಅದರಿಂದ ಇಲ್ಲಿ ಈ ತರ ಸಿಂಬಲ್ ಆಗಿ ಯೂಸ್ ಮಾಡ್ತೀವಿ. ಡನ್. ಓಕೆ, ನಾವು ನೆಕ್ಸ್ಟ್ ಒನ್ ಎಲೆಕ್ಟ್ರಿಕ್ ಬಲ್ಬ್. ಎಲೆಕ್ಟ್ರಿಕ್ ಬಲ್ಬ್ ಅಂತಂದ್ರೆ ನಮ್ಗೆ ಗೊತ್ತಿದೆ, ಓಕೆ, ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಲೈಟ್ ಎನರ್ಜಿ. ಬಟ್ ಸರ್ಕ್ಯೂಟ್ ಅಲ್ಲಿ ಯಾವ ತರ ನಾವು ಮೆನ್ಷನ್ ಮಾಡಬೇಕು, ಸರ್ಕ್ಯೂಟ್ ಅಲ್ಲಿ ಯಾವ ತರ ನಾವು ಗುರುತಿಸಬೇಕು ಅಂತಂದ್ರೆ ಈ ಸಿಂಬಲ್ ಮೂಲಕ ಗುರುತಿಸಬಹುದು. ಓಕೆ, ಈ ತರನು ಗುರುತಿಸಬಹುದು, ಅಥವಾ ನೀವು ಡಯಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ರೆ, ಡಯಾಗ್ರಾಮ್ಸ್ ಎಲ್ಲ ಚೆನ್ನಾಗಿ ಬರೀತಿದ್ರೆ, ವಿ ಕ್ಯಾನ್ ಯೂಸ್ ದಿಸ್ ಒನ್ ಆಲ್ಸೋ. ಓಕೆ, ಸೊ ಇಲ್ಲಿ ಬಲ್ಬ್ ನ ಈ ತರ ಮತ್ತೆ ಈ ತರ ಎರಡು ತರನು ಪ್ರೆಸೆಂಟ್ ಮಾಡಬಹುದು. ಬಟ್ ಸರ್ಕ್ಯೂಟ್ ಅಲ್ಲಿ ಸಪೋಸ್ ಎರಡು ಬಲ್ಬ್ ಕನೆಕ್ಟ್ ಮಾಡಿದ್ರೆ ಎರಡು ಸಿಂಬಲ್ಸ್ ಸೇಮ್ ಆಗಿರ್ಬೇಕು. ಇದನ್ನ ಯೂಸ್ ಮಾಡಿದ್ರೆ ಇದನ್ನ ಯೂಸ್ ಮಾಡಿ, ಅಥವಾ ಇದು ಯೂಸ್ ಮಾಡಿದ್ರೆ ಇದನ್ನ ಯೂಸ್ ಮಾಡಿ, ಒಂದೇ ತರ ಯೂಸ್ ಮಾಡಬೇಕು. ಒಂದು ಬಲ್ಬ್ ಈ ತರ ಪ್ರೆಸೆಂಟ್ ಮಾಡಿ ಇನ್ನೊಂದು ಬಲ್ಬ್ ಈ ತರ ಪ್ರೆಸೆಂಟ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಅದರಿಂದ ನೀವು ಬಲ್ಬ್ ಆಕ್ಚುಲ್ ಆಗಿ ಬರಿಬೇಕಂದ್ರೆ ಇದೇ ತರ ಬರೀರಿ, ಇಲ್ಲಾಂದ್ರೆ ಈ ತರನು ಬರಿಬೇಕು. ಗಾಟ್ ಇಟ್. ಓಕೆ, ನಾವ್ ನೆಕ್ಸ್ಟ್ ಒನ್, ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ ಆರ್. ರೆಜಿಸ್ಟರ್ ಆಫ್ ರೆಜಿಸ್ಟರ್ ಆರ್. ಈ ರೆಜಿಸ್ಟರ್ ಅಂತಂದ್ರೆ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ ಆರ್. ರೆಜಿಸ್ಟರ್ ಅಂತಂದ್ರೆ ಎಲೆಕ್ಟ್ರಿಕಲ್ ಕಾಂಪೊನೆಂಟ್. ರೆಸಿಸ್ಟೆನ್ಸ್ ಅಂತಂದ್ರೆ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಮಟೀರಿಯಲ್ ವಿಚ್ ಅಪೋಸಸ್ ಅ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಓಕೆ, ಸೊ ಇದನ್ನ ಕರೆಂಟ್ ಗೆ ಅಪೋಸಿಟ್ ಅಂದ್ರೆ ಫ್ಲೋ ಆಗೋದನ್ನ ಅಪೋಸ್ ಮಾಡ್ತಾ ಇರುತ್ತೆ. ಓಕೆ, ಅದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ನಾವು ಇದನ್ನ ಯಾವ ತರ ಬರಿತೀವಿ ಅಂತಂದ್ರೆ ಜಿಗ್ಜಾಗ್ ಪಾತ್. ಓಕೆ, ಈ ತರ ಜಿಗ್ಜಾಗ್ ಪಾತ್ ಈ ತರ ಬರಿತಾ ಇರ್ತೀವಿ. ಓಕೆ, ಬಟ್ ಈ ಹೈಟ್ ಏನಿದೆಯಲ್ಲ ಎಲ್ಲ ಸೇಮ್ ಆಗಿರ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಈ ತರ ಸೇಮ್ ಹೈಟ್ ಅಲ್ಲಿ ಡ್ರಾ ಮಾಡಬೇಕು. ಇದನ್ನ ನಾವು ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ ಆರ್ ಅಂತ ಕರೆಯೋದು. ಓಕೆ, ಅದೇ ಇದು ಈ ತರ ಬರೆದ್ರೆ ಇದು ಫಿಕ್ಸ್ಡ್, ಈ ರೆಸಿಸ್ಟೆನ್ಸ್ ಇಸ್ ಫಿಕ್ಸ್ಡ್. ಓಕೆ, ನಾವ್ ಅದೇ ರೆಸಿಸ್ಟೆನ್ಸ್ ವೇರಿ ಆಗ್ತಿದ್ರೆ ನಾವು ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ ಆವಾಗ ಯಾವ ತರ ಯೂಸ್ ಮಾಡ್ಬೇಕು ನೋಡಿ. ಅದನ್ನ ನಾವು ವೇರಿಯಬಲ್ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ ನ ಯಾವ ತರ ಕರಿತೀವಿ ಅಂದ್ರೆ ರಿಯೋಸ್ಟಾಟ್ ಅಂತ ಕರಿತೀವಿ. ಅದನ್ನ ಸಿಂಬಾಲಿಕಲಿ ಯಾವ ತರ ನಾವು ನೋಡ್ಬೋದು ಅಂತಂದ್ರೆ ಈ ತರ ನೋಡ್ಬೋದು. ಇದು ರೆಜಿಸ್ಟರ್ ಫಿಕ್ಸ್ಡ್. ಓಕೆ, ಇದು ರೆಜಿಸ್ಟರ್ ಫಿಕ್ಸ್ ಆಗಿದೆ. ಇಲ್ಲಿ ನಾವು ರಿಯೋಸ್ಟಾಟ್ ನ ಕನ್ಸಿಡರ್ ಮಾಡ್ತಿದೀವಿ, ಅಲ್ಲಿ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ ವೇರಿಯಬಲ್ ವೇರಿ ಆಗ್ತಿದೆ ಅಂದ್ರೆ ಇಟ್ ಇಸ್ ನಾಟ್ ಫಿಕ್ಸ್ಡ್. ಫಾರ್ ಎಕ್ಸಾಂಪಲ್ ಇಲ್ಲಿ 5 ಓಮ್ ಅಂತ ಇದೆ ಅನ್ಕೊಳ್ಳಿ, ಇಟ್ ವಿಲ್ ರಿಮೈನ್ 5 ಓಮ್ ಥ್ರೂ ಔಟ್ ದ ಪ್ರಾಸೆಸ್. ಬಟ್ ಇಲ್ಲಿ ನಾವು ಪ್ರಾಸೆಸ್ ಅಲ್ಲಿ ನಾವೇನಾದ್ರೂ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ನಾಟ್ ಯೂಸ್ ಡೈರೆಕ್ಟ್ಲಿ ದಿಸ್ ಒನ್, ಯು ಕ್ಯಾನ್ ಯೂಸ್ ದಿಸ್ ಸಿಂಬಲ್. ಓಕೆ, ಇಲ್ಲಿ ಎರಡು ಸಿಂಬಲ್ ಇದೆ ನೋಡಿ, ಈ ಸಿಂಬಲ್ ಆದ್ರೂ ಯೂಸ್ ಮಾಡಬಹುದು. ಓಕೆ, ಅಥವಾ ಈ ಸಿಂಬಲ್ ಆದ್ರೂ ಯೂಸ್ ಮಾಡಬಹುದು. ಇಲ್ಲಿ ನೋಡಿ ಜಿಗ್ಜಾಗ್ ಪಾತೆ ಒಂದು ನೀವು ಏನಾದ್ರೂ ಈ ತರ ಯೂಸ್ ಮಾಡಿದ್ರೆ that will become ರಿಯೋಸ್ಟಾಟ್. ಓಕೆ, ರಿಯೋಸ್ಟಾಟ್ ಆಗಿ ಯೂಸ್ ಮಾಡಬಹುದು. ನಾವು ಇದನ್ನ ಸೇಮ್ ಸಿಂಬಲ್, ಓಕೆ, ಸೇಮ್ ಸಿಂಬಲ್ ಜಿಗ್ಜಾಗ್ ಪಾತೆ, ಬಟ್ ಏನಾದ್ರೂ ನೀವು ಈ ತರ ಪ್ರೆಸೆಂಟ್ ಮಾಡ್ತೀನಿ ಅಂತಂದ್ರು ಓಕೆ, ಎರಡು ಓಕೆ, ಇದು ಕರೆಕ್ಟ್, ಇದು ಕರೆಕ್ಟ್. ಡನ್. ಸೊ ಫಿಕ್ಸ್ಡ್ ರೆಸಿಸ್ಟೆನ್ಸ್
ಅದನ್ನ ರೆಜಿಸ್ಟರ್ ಅಂತ ಕರಿತೀವಿ. ವೇರಿಯಬಲ್ ರೆಸಿಸ್ಟೆನ್ಸ್ ನ ನಾವು ರಿಯೋಸ್ಟಾಟ್ ಅಂತ ಕರಿತೀವಿ. ಓಕೆ, ಡನ್. ಸೊ ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಬಲ್ಬ್ ಇಸ್ ಡನ್, ರೆಜಿಸ್ಟರ್ ಡನ್, ವೇರಿಯಬಲ್ ರೆಜಿಸ್ಟರ್ ದಟ್ ವಿ ಕಾಲ್ ಇಟ್ as a rheostat. Now next one, ammeter. Ammeter ಅಂತಂದ್ರೆ it is a device which measures amount of current flowing in the circuit. ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದು ತೋರ್ಸಕ್ಕೆ ನಾವು ammeter ನ ಯೂಸ್ ಮಾಡ್ತೀವಿ. ಓಕೆ, ಅದನ್ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಲ್ಲಿ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ammeter ಅಂದ್ರೆ ಎ ಅಂತ ಬರೀತೀವಿ ಅನ್ಕೊಳ್ಳಿ. ಓಕೆ, ಈ ತರ ಕನೆಕ್ಟ್ ಮಾಡಿದ್ರೆ ಸಾಕು. ಇದು ಹೈ ಪೊಟೆನ್ಷಿಯಲ್, ದಿಸ್ ಇಸ್ ಲೋ ಪೊಟೆನ್ಷಿಯಲ್ ವೈರ್ಸ್ ಕನೆಕ್ಟ್ ಮಾಡಬಹುದು. ಇದನ್ನ ಸಿಂಬಾಲಿಕಲಿ ಈ ತರ ಪ್ರೆಸೆಂಟ್ ಮಾಡಬಹುದು. ಡನ್. ನೆಕ್ಸ್ಟ್ ಒನ್, ವೋಲ್ಟ್ ಮೀಟರ್. ಇಲ್ಲಿ ವೋಲ್ಟ್ ಅಂತಂದ್ರೆ ವೋಲ್ಟೇಜ್. ಓಕೆ, ಅದನ್ನ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಾನು ಕರಿತೀವಿ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಇನ್ ಪ್ಲೇಸ್ ಆಫ್ ಎ, ಇಫ್ ಯು ರಿಪ್ಲೇಸ್ ವಿ, ದಟ್ ವಿಲ್ ಬಿ ದ ಸಿಂಬಲ್ ಆಫ್ ವೋಲ್ಟ್ ಮೀಟರ್. ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅದನ್ನ ಮೆಜರ್ ಮಾಡೋದು ವೋಲ್ಟ್ ಮೀಟರ್. ಅದನ್ನ ಸಿಂಬಲಿಕ್ ಆಗಿ ಇನ್ ಪ್ಲೇಸ್ ಆಫ್ ಎ ಯು ಕ್ಯಾನ್ ರೆಪ್ರೆಸೆಂಟ್ ವಿ, ದಟ್ ವಿಲ್ ಬಿ ದ ಸಿಂಬಲ್ ಆಫ್ ವೋಲ್ಟ್ ಮೀಟರ್. ಓಕೆ, ಸೊ ಆಮ್ಮೀಟರ್ ಆಯ್ತು, ವೋಲ್ಟ್ ಮೀಟರ್ ಆಯ್ತು. ನೆಕ್ಸ್ಟ್ ಫ್ಯೂಸ್. ಓಕೆ, ಆಮ್ಮೀಟರ್ ಏನ್ ಮಾಡುತ್ತೆ, ಕರೆಂಟ್ ಮೆಜರ್ ಮಾಡುತ್ತೆ. ಓಕೆ, ಆಮ್ಮೀಟರ್ ಏನ್ ಮಾಡುತ್ತೆ, ಕರೆಂಟ್ ಮೆಜರ್ ಮಾಡುತ್ತೆ. ವೋಲ್ಟ್ ಮೀಟರ್ ಏನ್ ಮಾಡುತ್ತೆ, ವೋಲ್ಟೇಜ್ ಮೆಜರ್ ಮಾಡುತ್ತೆ. ಫ್ಯೂಸ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಕರೆಂಟ್ ರೇಟಿಂಗ್. ಅಂದ್ರೆ ಈ ಫ್ಯೂಸ್ ಅನ್ನೋದು ಒಂದು ಸೇಫ್ಟಿ ಡಿವೈಸ್. ಸಪೋಸ್ ಆ ಸರ್ಕ್ಯೂಟ್ ಅಲ್ಲಿ ಎಕ್ಸೆಸ್ ಆಫ್ ಕರೆಂಟ್ ಫ್ಲೋ ಆಗ್ತಿದ್ರೆ, ಓಕೆ, ಅದನ್ನ ತಡೆಯೋದೇ ಈ ಫ್ಯೂಸ್. ಓಕೆ, ಸೊ ಇದರಿಂದ ನಾವು ಇದನ್ನ ಸೇಫ್ಟಿ ಡಿವೈಸ್ ಅಂತಾನು ಕರಿತೀವಿ. ಯಾಕಂದ್ರೆ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ನ ಸೇವ್ ಮಾಡುತ್ತೆ. ಎದರಿಂದ, ಎಲೆಕ್ಟ್ರಿಕಲ್ ಡ್ಯಾಮೇಜ್ ಇಂದ. ಅಂದ್ರೆ ಬರ್ನ್ ಆಗೋದು, ಫ್ಯೂಸ್ ಆಗೋದು, ಅದು ಸಮಟೈಮ್ಸ್ ವಿ ಕಾಲ್ ಇಟ್ ಆಸ್ ಏನೋ ಒಡ್ದೋಯ್ತು ಅಂತ ಹೇಳ್ತೀವಲ್ಲ, ಹೈ ವೋಲ್ಟೇಜ್ ಬಂತು ಅದರಿಂದ ಕೆಟ್ಟೋಯ್ತು ಅಂತ ಹೇಳ್ತೀವಿ. ಅದನ್ನ ಅವಾಯ್ಡ್ ಮಾಡಕ್ಕೆ ನಾವು ಫ್ಯೂಸ್ ನ ಯೂಸ್ ಮಾಡ್ತೀವಿ. ಸೊ ಅದರಿಂದ ನಾವು ಫ್ಯೂಸ್ ನ ಸೇಫ್ಟಿ ಡಿವೈಸ್ ಅಂತ ಕರಿತೀವಿ. ಓಕೆ, ಡನ್. Okay, so all these instruments are components of electric circuit is very important. Okay, the first one electric cell, second one electric battery, plug key when it is open and when it is closed, that is nothing but switch is open, switch is closed. Okay, next one wire ಅಲ್ಲಿ ಒಂದು ಕನೆಕ್ಟ್ ಆಗಿರೋದು ಡಾಟ್ ಮುಖಾಂತರ ಪ್ರೆಸೆಂಟ್ ಮಾಡ್ತೀವಿ. ಜಂಪ್ ಆಗ್ತಿದ್ರೆ ಈ ತರ ಜಂಪ್ ಸಿಂಬಲ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನೆಕ್ಸ್ಟ್ ಒನ್, ಎಲೆಕ್ಟ್ರಿಕಲ್ ಬಲ್ಬ್, ರೆಸಿಸ್ಟರ್, ವೇರಿಯಬಲ್ ರೆಸಿಸ್ಟರ್, ಆಮೀಟರ್, ವೋಲ್ಟ್ ಮೀಟರ್ ಅಂಡ್ ಫ್ಯೂಸ್. ಈ ಫ್ಯೂಸ್ ನ ಸಿಂಬಲ್ ಎಲ್ಲಿ ನೋಡಬಹುದು ನೀವು, ಈ ತರ ಪ್ರೆಸೆಂಟ್ ಮಾಡ್ತಾರೆ. ಎರಡು ಡಾಟ್, ಈ ಎರಡು ಕಡೆ ವೈರ್ ಇದೆ. ಇಲ್ಲಿ ಈ ವೈರ್ ಏನಿದೆಯಲ್ಲ, ಇಟ್ ಇಸ್ ಮೇಡ್ ಅಪ್ ಆಫ್ ಲೆಡ್ ಅಂಡ್ ಟಿನ್. ಅದನ್ನ ನಾವು ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇನ್ ಡೀಟೇಲ್ ಆಗಿ. ಸದ್ಯಕ್ಕೆ ನಾವು ಬೇಸಿಕ್ಸ್ ಏನ್ ಬೇಕಾಗಿದೆ ಅಷ್ಟು ಮಾತ್ರ ಮಾಡಿದೀನಿ. ಈ ಎಲ್ಲಾ ಕಾಂಪೋನೆಂಟ್ಸ್ ನಾವು ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ತೀವಿ. ದಾಟ್ ಈಸ್ ಸ್ಪೆಷಲಿ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ಇಷ್ಟು ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ಸ್ಟಡಿ ವೆಲ್.